ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಬೆಳಗ್ಗೆ 6-7 ಗಂಟೆಗೆ ದೇವರ ಅಭಿಷೇಕ ಎಲ್ಲ ನಾವು ನೋಡಿದ್ವಿ. ಹಾಗೆ 12 ಗಂಟೆಗೆ ಮಹಾಮಂಗಳಾರತಿ ಇತ್ತು. ಹೊರಗಡೆ ದೇವಸ್ಥಾನ ಸುತ್ತ ಯಾವ್ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳೆಲ್ಲ ಆಗ್ತಾಯಿದೆ ಅದನ್ನೆಲ್ಲ ನನಗೆ ತೋರಿಸಿದ್ದೀನಿ ಮೊದಲನೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಮೊದಲನೇ ವಿಡಿಯೋ ಕೂಡ ನೋಡಿ. ಇವಾಗ ಮಹಾಮಂಗಳಾರತಿ ಸಮಯ ಆಗಿದೆ, 11:15 ಆಗಿದೆ. ಬನ್ನಿ ದೇವರ ದರ್ಶನ ಮಾಡೋಣ. ಇಲ್ಲಿ ಗರ್ಭಗುಡಿಲಿ ನಾವೊಂದು ಗಮನಿಸಿದಾಗ ಗರ್ಭಗುಡಿಯಿಂದ ಸ್ವಲ್ಪ ಆಚೆಗೆ 2 ಗಣಪತಿಯ ಶಿಲಾಮೂರ್ತಿಗಳನ್ನು ನಾವು ನೋಡಿದ್ವಿ. ಒಂದು ನಾವು ಕೇಳಿದ್ವಿ ಏನು 2 ಗಣಪತಿ ವಿಗ್ರಹ ಇದೆ ಅಂತ. ಅವ್ರು ಹೇಳಿದ್ದು ಒಂದು ಬಲಮುರಿ ಗಣಪತಿ, ಇನ್ನೊಂದು ಎಡಮುರಿ ಗಣಪತಿ ಅಂತ ಹೇಳಿದ್ರು. ರೇವಣಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡಿದ್ವಿ. ಈಗ ಜಟ್ಟಪ್ಪ ಸ್ವಾಮಿ ದರ್ಶನ ಮಾಡೋಣ. ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರೆ, ಉದ್ಭವ ಮೂರ್ತಿಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆದರೆ ಉತ್ಸವ ಮೂರ್ತಿ ಇಲ್ಲೇನಿರೋದಿಲ್ಲ, ಅದು ಕುರಿಯರಪಾಳ್ಯದಲ್ಲಿ ಇರುತ್ತೆ ಅಂತ ಗೊತ್ತಾಯಿತು. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕುರಿಯರಪಾಳ್ಯಕ್ಕೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ. ಇವತ್ತು ಸಿದ್ಧರ ಪೂಜೆ ಇದೆಯಂತೆ, ದೇವರ ಉತ್ಸವ ಇದೆ, ಪಲ್ಲಕ್ಕಿ ಉತ್ಸವ. ಇವತ್ತು ರಾತ್ರಿ ಇದ್ದು ಪಲ್ಲಕ್ಕಿ ಉತ್ಸವನೆಲ್ಲ ನೋಡ್ಕೊಂಡು ಹೋಗೋಣ ಅಂತ. ಇನ್ನೊಂದು ಸಿದ್ಧರ ಪೂಜೆ ಇದೆ ಅಂತ ಗೊತ್ತಾಯಿತು, ಅದೆಲ್ಲ ಹೇಗೆ ಮಾಡ್ತಾರೆಲ್ಲ ನೋಡೋಣ. ನಾವು ಈ ವರ್ಷ ಭಾನುವಾರ ನೈಟು ಬಂದು ಸ್ಟೇ ಆಗಿ ಸೋಮವಾರ ಬೆಳಗ್ಗೆ ದೇವರ ಅಭಿಷೇಕವನ್ನು ಮಾಡಿದ್ದನ್ನು ನಾವು ನೋಡಿದ್ವಿ. ಹಾಗೆ ಮುಂದಿನ ಸಲ ದೇವರ ಮಹಾಮಂಗಳಾರತಿ ಸಮಯಕ್ಕೆ ಬಂದು ಮಹಾಮಂಗಳಾರತಿಯನ್ನು ನೋಡಿಕೊಂಡು ಅವತ್ತು ರಾತ್ರಿ ಸ್ಟೇ ಆಗಿ ಅವತ್ತು ಸಿದ್ಧರ ಪೂಜೆ, ದೇವರ ಉತ್ಸವ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಅವತ್ತು ರಾತ್ರಿ, ಸೋಮವಾರ ರಾತ್ರಿ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಾಯಿತು. ಈ ವಿಡಿಯೋ ಎಲ್ಲ ನಾನು ಮಾಡಿದ್ದಲ್ಲ, ಇದು ಬೇರೆಯವರಿಂದ ನಾವು ಕಳಿಸ್ಕೊಂಡಿರೋ ವಿಡಿಯೋ. ಇದು ಮಾಯಗೊಂಡನಹಳ್ಳಿಯಿಂದ ಉತ್ಸವ ಮೂರ್ತಿ ಬರುತ್ತೆ ದೇವರದ್ದು, ಪಲ್ಲಕ್ಕಿ ಉತ್ಸವ. ಜೈ ಶ್ರೀ ಗುರು ರೇವಣಸಿದ್ದೇಶ್ವರ ಸ್ವಾಮಿಗೆ ಜೈ ಅಂತ ಹೇಳ್ತಾ ಇವತ್ತು ರಾತ್ರಿ ನಾವು ಸುಮಾರು ವಿಡಿಯೋಗಳನ್ನ ನಾವು ಮಿಸ್ ಮಾಡ್ಕೊಂಡಿದ್ದೀವಿ. ಇವತ್ತು ರಾತ್ರಿ ಸ್ಥಳೀಯ ಗ್ರಾಮಸ್ಥರಿಂದ, ಆಡಳಿತ ಮಂಡಳಿಯಿಂದ ಅನ್ನದಾಸೋಹ ವ್ಯವಸ್ಥೆ ಇರುತ್ತೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ನಾವು ಕಡೆ ಕಾರ್ತಿಕ್ ಸೋಮವಾರ ನೈಟು ಅಲ್ಲಿ ಸ್ಟೇ ಆಗಿ ದೇವರ ಉತ್ಸವ ಎಲ್ಲ ನೋಡೋಣ ಅಂತ. ದೇವರ ಅಭಿಷೇಕ ಎಲ್ಲ ಆದಮೇಲೆ ನಾವು 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಅಂತ ಹೇಳಿದ್ರು. ಅಲ್ಲಿವರೆಗೂ ನಾವೆಲ್ಲ ನೋಡ್ಕೊಂಬರೋಣ, ಪ್ಲೇಸ್ ನೋಡೋದಂತ ಹೋದ್ವಿ. ನೋಡಿ, ಇಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಇಲ್ಲಿ ಮಾಡಿದ್ದಾರೆ. ನಾಗಪ್ಪ ಉದ್ಭವ ನಾಗದೇವರು ಆ ಕಡೆ ಇದೆ, ಆದರೆ ಇಲ್ಲಿ ನಾಗರ ಪ್ರತಿಷ್ಠಾಪನೆ ಇಲ್ಲಿ ಮಾಡಿದ್ದಾರೆ. ಯಾಕೆಂದರೆ ಅರಳಿ ಮರದ ಕೆಳಗಡೆ ನಾಗರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಅಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಔದಂಬರದ ಮರ, ಅಂದರೆ ಹತ್ತಿ ಮರ. ಸುಮಾರು ಲೈನ್ಗೆ ತುಂಬ ಔಷಧಿ ಗುಣವಂತ ಇರುವಂತಹ ಮರಗಳನ್ನ ಅವರು ಅವತ್ತಿನ ಕಾಲದಲ್ಲಿ ನೆಟ್ಟಿದ್ದಾರೆ. ಹಾಗೆ ಈ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ಮತ್ತು ನಂದಿ ಎರಡು ದೇವರುಗಳು ಅಕ್ಕಪಕ್ಕನೇ ಇರೋದನ್ನು ನೀವು ಇಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಯಾಕೆಂದರೆ ಊರ ಹೊರಗಡೆ ಆಂಜನೇಯ ಮತ್ತು ಊರ ಒಳಗಡೆ ಬಸವ, ಅಂದರೆ ಇಬ್ಬರು ಅಕ್ಕಪಕ್ಕನೇ ಇಲ್ಲಿದ್ದಾರೆ ಬೆಟ್ಟದಲ್ಲಿ. ಕಾವಲುಗಾರರಾಗಿ ಇಲ್ಲಿದ್ದಾರೆ ಜಟ್ಟಪ್ಪ ಸ್ವಾಮಿ ಜೊತೆಗೆ. ಹಾಗೆ ನೀವು ಹೊರಗಡೆ ಬೆಟ್ಟದ ಮೇಲಿಂದ ನೀವು ನೋಡಿದಾಗ ಅಷ್ಟು ದೂರದಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಒಂದು ಕಟ್ಟಡ, ಅದು ಜಟ್ಟಪ್ಪ ಸ್ವಾಮಿ ಕಾರದ ಅಡುಗೆ ಮಾಡೋದಕ್ಕೆ ಒಂದು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಬೆಟ್ಟದ ರಾಜಣ್ಣ ಅವರು ಕೇಳಿದ್ರೆ ಹೇಳ್ತಾರೆ. ನೋಡಿ, ನೀವು ತುಂಬ ನೋಡ್ತಾ ಇರುವಂಥದ್ದು ತೆಂಗಿನ ಮರಗಳು. ಇದು ಕಲ್ಪತರು ನಾಡು ತುಮಕೂರು. ತಿಪಟೂರು ತೆಂಗಿನಕಾಯಿ ಇಡೀ ಏಷ್ಯಾದಲ್ಲೇ ನಂಬರ್ 1. ನಾಗಪ್ಪನ ಗುಡಿನ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಪಕ್ಕದಲ್ಲೇ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ ಗಂಗಮ್ಮ ತಾಯಿ ಕೊಳ. ಒಂದು ಸುರಕ್ಷತೆಯ ದೃಷ್ಟಿಯಿಂದ ಬೆಟ್ಟದ ಮೇಲ್ಗಡೆ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಗಂಗಮ್ಮ ತಾಯಿ ಕೊಳನ ಮೇಲ್ಗಡೆ ನಿರ್ಮಾಣ ಮಾಡಿದ್ದಾರೆ ಆಡಳಿತ ಮಂಡಳಿ. ತುಂಬ ವರ್ಷ ಪೂರ್ತಿ ಈ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾನೆ ಇರುತ್ತೆ. ಬರುವಂಥ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ಅವರು ಉಳ್ಕೊಳ್ಳೋ ವ್ಯವಸ್ಥೆ ಆಗಲಿ, ಮೂಲಭೂತ ಸೌಕರ್ಯ ಆಗಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸರ್ಕಾರ ಕೂಡ ಸಹಾಯ ಮಾಡಬೇಕು ಅಂತ ಈ ಮುಖಾಂತರ ನಾವು ಕೇಳ್ಕೊತೀವಿ. ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿದಂತಹ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮೊರಳಯ್ಯವರು ಮತ್ತು ಅವರ ವಂಶಸ್ಥರು ಈ ಕ್ಷೇತ್ರಕ್ಕಾಗಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಹಾಗೆ ಯಾವಾಗ ಈ ಜೀರ್ಣೋದ್ಧಾರ ಆಯಿತು ಅನ್ನೋದೆಲ್ಲ ಒಂದು ಫೋಟೋ ಇತ್ತು, ಅದೊಂದು ಫೋಟೋ ತೊಗೊಂಡಿದ್ದೀನಿ, ಎಲ್ಲ ಝೂಮ್ ಮಾಡಿ ನೋಡ್ಕೊಳ್ಳಿ. ಹಾಗೆ ಈ ಕ್ಷೇತ್ರದ ದೇವಸ್ಥಾನದ ಪಕ್ಕದಲ್ಲೇ ಕಲ್ಯಾಣ ಮಂಟಪ ಕೂಡ ಇದೆ, ಅದನ್ನು ಇನ್ನೂ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ದೂರದ ಊರಿಂದ ಬರುವಂತಹ ಭಕ್ತಾದಿಗಳಿಗೆಲ್ಲ ರೂಮ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಪಕ್ಕದಲ್ಲೇ ಊಟದ ಹಾಲ್ ಕೂಡ ಇದೆ. ಪ್ರತಿ ಸೋಮವಾರ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಅನ್ನದಾಸೋಹ ಕೂಡ ಇರುತ್ತೆ. ದೇವರಿಗೆ ಇಲ್ಲಿ ಒಂದು ವಿಶೇಷವಾಗಿ ಚಟ್ನಿ ಅನ್ನವನ್ನು ನೈವೇದ್ಯವಾಗಿ ಇಡ್ತಾರೆ. ಚಟ್ನಿ ಅನ್ನದ ಉಂಡೆ ಎಷ್ಟೋ ಜನಕ್ಕೆ ಅದು ಸಿಗೋದಿಲ್ಲ. ದಯವಿಟ್ಟು ಸೋಮವಾರ ಬಂದಾಗ ಭಕ್ತಾದಿಗಳು
ಆ ಚಟ್ನಿ ಅನ್ನದ ಉಂಡೆ ಪ್ರಸಾದವನ್ನು ಸ್ವೀಕಾರ ಮಾಡಿ. ತುಂಬ ರುಚಿಯಾಗಿರುತ್ತೆ. ನಾವಂತೂ ಅದರ ಊಟ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಬನ್ನಿ, ಆಡಳಿತ ಮಂಡಳಿ ಪ್ರತಿ ವರ್ಷ ಕ್ಯಾಲೆಂಡರ್ನ ಪಾಕೆಟ್ ಕ್ಯಾಲೆಂಡರ್ನ ಮಾಡಿಕೊಡ್ತಾರೆ. ತುಂಬ ಖುಷಿಯಾಯಿತು. ಪ್ರತಿಯೊಬ್ಬರಿಗೂ ಅದನ್ನು ಕೊಡ್ತಾರೆ. ಬನ್ನಿ, ರೇವಣಸಿದ್ದೇಶ್ವರ ದರ್ಶನ ಮಾಡೋಣ. ಜೈ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ನಮೋ ನಮಃ. ಈ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ವಿಜಯ ಸರು ಇಲ್ಲೇ ಇದ್ದರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಹೆಸರು ಬಂದು ವಿಜಯ ಸಾಯಿಕುಮಾರ್ ಅಂತ. ರೇವಣಸಿದ್ದೇಶ್ವರ ಸ್ವಾಮಿ ಟ್ರಸ್ಟಿನ ಅಧ್ಯಕ್ಷರು. ಹೌದಾ? ಇದು ಸುಮಾರು ನನಗೆ ತಿಳಿದಂಗೆ ಭಾಳ ಹಳೆ ದೇವಸ್ಥಾನ ಆಯಿತು. ಮೊದಲು ಈ ಥರ ಇರಲಿಲ್ಲ. ಇದು ಓಕೆ, ಭಾಳ ಹಳೆ ಕಟ್ಟಡ ಇತ್ತು, ದೇವಸ್ಥಾನ ಇಲ್ಲ, ಈ ಥರನೂ ಇರಲಿಲ್ಲ. ಯಾರು ಅವಾಗ ಬಂದು ಹೋಗೋಕೆ ಆಗ್ತಾ ಇರಲಿಲ್ಲ. ಓಕೆ, ಆ ಥರ ಇತ್ತು. ಸುಮಾರು 1980ರಲ್ಲಿ 89 ಓಕೆ ನಿರ್ಮಾಣ ಜೀರ್ಣೋದ್ಧಾರ ಆಗಿದೆ. ಅವಾಗ ಪ್ರಥಮ ನಮ್ಮ ತಂದೆಯವರ ನಿಂತ್ಕೊಂಡು ಮಾಡಿದ ಕೆಲಸ. ಅವರ ಹೆಸರು ಮರಳಯ್ಯ ಅಂತ, ಅವರು ಗ್ಯಾಸ್ ಮರಳಯ್ಯ ಅಂತ. ಅವರ ರೇವಣ್ಣಪ್ಪ ಅಂತ ಇದಿಲ್ಲ, ಅವ್ರು ಯಾರು? ರೇವಣ್ಣಪ್ಪ ಅಂತ ಇದೆ, ಒಂದು ಫೋಟೋ ಇದೆಯಲ್ಲ ಅಲ್ಲಿ. ರೇವಣ್ಣಪ್ಪ ಅನ್ನೋ ಅವರ ತಾತ. ಅವ್ರ ತಾತ ಅಲ್ಲಿ ಇದೆಲ್ಲ, ಅದು ಮರಳಯ್ಯ ಅವ್ರ ತಾತ. ನಿಮ್ದು ಯಾವ ಊರು ಸರ್? ನಮ್ದು ಕಾಡೇನಹಳ್ಳಿ, ಚಿಕ್ಕನಾಗನಹಳ್ಳಿ ಪಕ್ಕ. ಚಿಕ್ಕನಾಗನಹಳ್ಳಿ ಪಕ್ಕ. ಇಲ್ಲಿಂದ ಎಷ್ಟು ದೂರ ಆಗ್ತದೆ? ಇಲ್ಲಿಂದ 25 ಕಿಲೋಮೀಟ್ರ್. ಇಲ್ಲಿಂದ 25 ಕಿಲೋಮೀಟ್ರು. ಎಲ್ಲ ನಮ್ಮ ತಾತ ಅವರೆಲ್ಲ ಗಾಡಿ ಕಟ್ಕೊಂಡು ಬರ್ತಾ ಇದ್ದಿದ್ದು. ಓಕೆ, ನಡ್ಕೊಂಡೇ ಬರಬೇಕಾಗಿತ್ತು. ಅಲ್ಲಿ ಹಾಲ್ಕೊರ್ಕೆ ಇಳಿದ್ಬಿಟ್ಟು ಅಲ್ಲಿಂದ ನಡ್ಕೊಂಡೇ ಬರಬೇಕಾಗಿತ್ತು. ಓಕೆ, ಏನು ಸೌಕರ್ಯ ಇರಲಿಲ್ಲ, ಆ ಥರ ಇದ್ದಿದ್ದು. ಇಲ್ಲಿ ಸುಮಾರು ಜೀರ್ಣೋದ್ಧಾರ ಕಾರ್ಯಗಳು ನಡೀತಾನೆ ಇದೆ. ನಡೀತಾ ಇದೆ. ಇನ್ನು ಏನೇನು ಮುಂದಿನ ಅಭಿವೃದ್ಧಿ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ? ನೋಡಿ, ಗಂಗಮ್ಮನ ಕಲ್ಯಾಣ ಅಂತ ಕಟ್ಟಿಸ್ತಾ ಇದ್ದೀರಾ? ನೋಡಿದೆ ಅಲ್ಲಿ ಹೊಸದಾಗಿ. ಇಲ್ಲಿ ಛತ್ರದ ಮೇಲ್ಗಡೆ ಜೀರ್ಣೋದ್ಧಾರ ಆಗ್ತಾ ಇದೆ. ಭಕ್ತಾದಿಗಳು ಬಂದರೆ ಸ್ವಲ್ಪ ಇಳ್ಕೊಳ್ಳೋದಕ್ಕೆ ಕಡಿಮೆ ಇದೆ ಜಾಗ. ಅವ್ರಿಗೆ ಸೌಕರ್ಯ ಕೊಡಬೇಕು ಅಂತ ಅಂದ್ಬಿಟ್ಟು ಕಟ್ಟಿಸ್ತಾ ಇದ್ವಿ. ನೆಕ್ಸ್ಟ್ ಮುಂದೆ ಬೇರೆ ಅಭಿವೃದ್ಧಿ ಏನು ಬೇರೆ ಇನ್ನು ಸದ್ಯಕ್ಕೆ ಇಲ್ಲ. ಅವೆರಡು ಆಗಲಿ ಅಂತ ಸುದ್ದಿ ಇದೆ. ಯಾಕಂದರೆ ಇಲ್ಲಿ ದೇವಸ್ಥಾನದ ಹಿಂಭಾಗಲ್ಲಿ ಏನು ಸೋಲಾರ್ ಏನೋ ಪ್ಲಾಂಟ್ ಮಾಡ್ತಾ ಇದ್ರಂತ. ಅದು ನಮ್ದಲ್ಲ, ಗೌರ್ಮೆಂಟ್ ಸರ್ಕಾರದ. ಯಾವಾಗಿಂದ ಆಗ್ತಾ ಇದೆ ಅದು? ನಮ್ದಲ್ಲ, ಅದು ಸುಮಾರು ದಿವಸದಿಂದ, ಒಂದು 6 ತಿಂಗಳಿಂದ ನಡೆಯುತ್ತೆ. ನಮ್ದಲ್ಲ. ಹೌದಾ? ರೇವಣಸಿದ್ದೇಶ್ವರ ಅಂತ ಇದ್ದಾರಲ್ಲ, ಇವ್ರು ಬಂದು ಸಿದ್ದರಾಮೇಶ್ವರನ್ಗೆ, ಅಲ್ಲಮ್ಮ ಪ್ರಭುವಿಗೆ, ಬಸವಣ್ಣ ಅವ್ರಿಗೆ ಗುರುಗಳು ಅವರೇ. ದೀಕ್ಷೆ ಕೊಟ್ಟಿದ್ದ ಗುರು ಅವರೇ. ಯಾರು? ರೇವಣಸಿದ್ದೇಶ್ವರ. ಓ, ಹೌದಾ? ಬಸವಣ್ಣ ಅವ್ರಿಗೆ, ಅಲ್ಲಮ್ಮ ಪ್ರಭುವಿಗೆ, ಆಮೇಲೆ ಸಿದ್ದರಾಮೇಶ್ವರ, ಎಳ್ನಾಡು ಸಿದ್ದರಾಮೇಶ್ವರ ಅಂತೀವಲ್ಲ, ಅವ್ರದ್ದು ಮೂಲ ಸ್ಥಾನ ಬಂದು ಸೋಲಾಪುರ. ಸಿದ್ದರಾಮೇಶ್ವರ ಒಂದು. ರೇವಣಪ್ಪನ ಮೂಲ ಸ್ಥಾನ ಬಂದು ಕೊಲ್ಲಿಪಾಕ ಅಂತ ಇದೆ, ಹೈದ್ರಾಬಾದಿಂದ 80 ಕಿಲೋಮೀಟರ್ ದೂರ ಇದೆ. ಅದು ಮೂಲ ಸ್ಥಾನ. ಅಲ್ಲೇ ಅವರು ಉದ್ಭವ ಆಗಿ ಬಂದಿದ್ದು. ಸೋಮೇಶ್ವರ ಲಿಂಗದಿಂದ ಬಂದು ಮತ್ತೆ ಅವ್ರು ಸೋಮೇಶ್ವರ ಲಿಂಗಕ್ಕೆ ಹೋಗಿ ಐಕ್ಯ ಆಗ್ತದೆ. ಅದು ಮೂಲ ಸ್ಥಾನ. ಅವ್ರು ಎಲ್ಲೆಲ್ಲಿ ಸಂಚಾರ ಮಾಡೋರು ಅಲ್ಲೆಲ್ಲ ಅವ್ರದ್ದೊಂದು ದೇವಸ್ಥಾನಗಳಿದೆ. ಒಟ್ಟು ಅವ್ರದ್ದು 5 ಪೀಠ ಅಂತ ಇದೆ. 5 ಪೀಠ ಯಾವ್ಯಾವುದು? 5 ಪೀಠ, ಪಂಚಪೀಠ ಅಂದ್ಬಿಟ್ಟು ಅವ್ರದ್ದು. ಮೊದಲನೇ ಪೀಠ ಬಂದು ಬಾಳೆಹೊನ್ನೂರು. ಬಾಳೆಹೊನ್ನೂರಲ್ಲಿ ಮೊದಲನೇ ಪೀಠ ಇದೆ, ಅದೇ ಮೇಯ್ನು ಮೊದಲನೇ ಪೀಠ. ಬಾಳೆಹೊನ್ನೂರು, ಕಾಶಿ, ಕೇದಾರ, ಉಜ್ಜಯಿನಿ, ಶ್ರೀಶೈಲ, ಒಟ್ಟು 5 ಪೀಠ ಇದೆ. ಓಕೆ ಓಕೆ. ಅಂದರೆ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಇದು? ಸರ್, ಇದು ನನಗೆ ತಿಳಿದ ಮಟ್ಟಿಗೆ ನಾವು ನೋಡಿದ ಚಿಕ್ಕ ಹುಡುಗರಿಂದ ನೋಡಿರೋದು. ನಮ್ಮ ತಂದೆಯವರು, ಅವರಪ್ಪ ನೀವು ಕೇಳಿದ್ರೆ ನಮ್ಮ ಮುತ್ತಾತ ಅವರು ರೇವಣ್ಣ ಅನ್ನೋ. ಹೌದು, ಅವ್ರ ಕಾಲದಿಂದ ನಾವಿಲ್ಲಿ ನಡ್ಕೊಳ್ತಾ ಇದ್ದೀವಿ. ಓಕೆ ಓಕೆ. ಇವಾಗಿಂದ ಅಲ್ಲ, ಅವಾಗಿಂದನೂ ನಮ್ಗೆ ಮನೆ ದೇವ್ರೆ. ಬಸವಣ್ಣನವರಿಗೆ ಲೆಕ್ಕ ಹಾಕೊಳ್ಳಿ, ಅಂದರೆ 1000 ವರ್ಷಗಳ ಇತಿಹಾಸ ಇದೆ. 1000 ವರ್ಷದ ಇತಿಹಾಸ ಇದೆ. ನನ್ನ ಇದಕ್ಕೆ ನಾನು ಓದಿರೋ ಇದರಲ್ಲಿ, ಅವ್ರ ಬಗ್ಗೆ ಓದಿರೋ ಇದರಲ್ಲಿ 2005ನೇ ಇಸ್ವಿಲೇನೋ ಅವರು ದೀಕ್ಷೆ ಕೊಡ್ತಾರೆ ಇವ್ರಿಗೆ, ಸಿದ್ದರಾಮೇಶ್ವರನ್ಗೆ, ಇವ್ರಿಗೆಲ್ಲ. ಅವಾಗಿಂದ ಇವರು ಇರೋದು. ಇದು ಮಲ್ಲಪ್ಪನ ಗುಡಿ ಇದೆ ಅಂತಲ್ಲ, ಅದ್ರ ವಿಶೇಷ? ಅದು ಇವ್ರ ಶಿಷ್ಯರು ಮಲ್ಲಪ್ಪ ಅಂತ. ಜಟ್ಟಪ್ಪ ಅನ್ನೋರು ಇಲ್ಲಿದ್ದಾರೆ. ಜಟ್ಟಪ್ಪ ಅಂದ್ರೆ ಹುಲಿ ಅಂತ, ಕಾವಲುಗಾರರು. ಕಾವಲದು ಅಂದ್ರೆ ಹುಲಿ ಅಂತಾರೆ. ಈ ಕ್ಷೇತ್ರಕ್ಕೆ ಕಾವಲುಗಾರ. ಇದು ಉಜ್ಜನೇಶ್ವರ ಅಂತ ಇದೆಯಲ್ಲ, ಅದಲ್ಲಿದೆ. ಉಜ್ಜನೇಶ್ವರ ಅದು ನಾವು ಇದು ಮಾಡ್ಕೊಂಡಿರೋದು. ಅದು 2 ಹೆಸರು ಇದೆ. 2 ಹೆಸರು ಇದೆ. ಇವ್ರು ಮಾಡ್ಕೊಂಡಿರೋದು, ಜನ ಮಾಡಿರೋದು ಅಂತದ್ದು. ಮುಂದಕ್ಕೆ ಸರ್ಕಾರ ಸಹಕಾರ ಕೊಟ್ಟರೆ ನೀರಿನ ಟ್ಯಾಂಕ್ ಒಂದು ಬೇಕಾಗೈತೆ. ಅದಕ್ಕೆ ಲೋಕಲ್ MP MLA ಏನೋ ಸಹಾಯ ಮಾಡಿದ್ರೆ ದಯವಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲಿಂದ ಪ್ರಚಾರ ಆದರೆ
ಯಾಕಂದ್ರೆ ಭಕ್ತಾದಿಗಳು ಬರ್ತಾ ಇದ್ದಾರೆ, ನೀರಿನ ಸಮಸ್ಯೆ ಸ್ವಲ್ಪ ಇದೆ. ಯಾಕಂದ್ರೆ ಇದೊಂದೇ ಟ್ಯಾಂಕ್ ಇರೋದು ಇಲ್ಲಿ, ಹೌದು. ಆ ಟ್ಯಾಂಕ್ ಅಲ್ಲಿ ಕಡಿಮೆನೇ ಇರೋದು. ಕಡಿಮೆ ಆಗಿದೆ. ಯಾಕಂದ್ರೆ ಸಾವಿರಾರು ಜನ ಬರುವಾಗ ನೀರಿಗೆ ತೊಂದರೆ ಆಗ್ತಾ ಇದೆ. ಹಾಂ ಸರ್ಕಾರ ಏನೋ ಸವಲತ್ತು ಕೊಟ್ಟು ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಒಂದು ನೀರಿನ ಒಳ್ಳೆ ಓವರ್ ಹೆಡ್ ಟ್ಯಾಂಕ್. ಇಲ್ಲೊಂದ್ಸಲ ಯಡಿಯೂರಪ್ಪನವರು ಬಂದಿದ್ರು ಅಂತ ಕೇಳ್ಪಟ್ಟೆ. ಬಂದಿದ್ರು, ಯಡಿಯೂರಪ್ಪ ಅವ್ರು ಬಂದಿದ್ರು. ಇವರು ನಾವು ಇವಾಗ ಆಗ್ಲೇ ವೆಂಕಯ್ಯ ನಾಯ್ಡು ಅವ್ರದ್ದು, ರಾಜ್ಯಸಭಾ ಮೆಂಬರ್ ವೆಂಕಯ್ಯ ನಾಯ್ಡು ಅವ್ರದ್ದು, ಮತ್ತೆ ನಮ್ಮ ಸೋಮಣ್ಣ ಅವ್ರದ್ದು, ಅವ್ರದ್ದೆಲ್ಲ ಫಂಡ್ಸ್ ತಗೊಂಡು ಉಪಯೋಗಿಸಿದೀವಿ. ಓಕೆ ಓಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಲಾಖೆ ರೇವಣ್ಣ ಅಂದ್ಬಿಟ್ಟ ರೇವಣ್ಣ ಅಂತ. ಓಕೆ. ಖಜಾಂಚಿ ಇಲ್ಲಿಗೆ ಕೋಶಾಧಿಕಾರಿ. ಈ ಕ್ಷೇತ್ರದ ಖಜಾಂಚಿ ಅವರು. ಖಜಾಂಚಿ ಅಣ್ಣ ರೇವಣ್ಣ ಅಲ್ಲೇ ಹೋಗ್ತೀನಿ. ಅವರ ಕಾರ್ಯದರ್ಶಿ ಅವರು, ಇವರೇ ಕಾರ್ಯದರ್ಶಿ. ಕಾರ್ಯದರ್ಶಿಗಳು ನಮಸ್ಕಾರ ಸ್ವಾಮಿ. ಚಂದ್ರಶೇಖರ್ ಬಾಬು ಅಂದ್ಬಿಟ್ಟು. ಈ ಕ್ಷೇತ್ರಕ್ಕೋಸ್ಕರ ಎಲ್ಲ ದುಡಿದ ಅಂತ ಇಡೀ ಜೀವಗಳು 40 ವರ್ಷಗಳಿಂದ ದುಡಿತಾ ಇದ್ದಾರೆ. ಇವರೇ ಹಳೆ ತಲೆ ನಮ್ಗೆ. ಓಕೆ, ಕ್ಷೇತ್ರಕ್ಕೋಸ್ಕರ ಚೆನ್ನಾಗಿ ದುಡಿದ್ದಾರೆ. ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಜನಗಳಿಗೆ ಕೆಲಸ ಮಾಡಕ್ ನಿಂತಿದ್ದೀವಿ ಅಷ್ಟೇ. ದಾನ ಮಾಡೋದು ಭಗವಂತ ಹೇಳಿ ಕಳಿಸ್ತೇನೆ. ಬಂದ ನಾವು ಜನಕ್ಕೆ ಉಪಯೋಗ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಓಕೆ ಅವ ಹಿರಿಯರು ಹಾಕೊಟ್ಟಿದ್ದು ದಾರಿನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಓಕೆ, ಸಂತೋಷ ಸರ್. ಅಯ್ಯಣ್ಣ ನಮಸ್ಕಾರ. ಈ ಕ್ಷೇತ್ರದ ಬಗ್ಗೆ ನೀವೇನೋ ಸ್ವಲ್ಪ ಒಂದೆರಡು ಮಾತಾಡಿ. ಕ್ಷೇತ್ರದ ಬಗ್ಗೆ ನಾನು 85ರಲ್ಲಿ ಬಂದಾಗ, 84ರಲ್ಲಿ ಬಂದಾಗ ಇದು ಯಾವುದೇನು ಇರಲಿಲ್ಲ. ಹಾಂ ಆವಾಗ ನಾವು ಎಲ್ಲ ಸೇರ್ಕೊಂಡು ನಮ್ಮ ಯಜಮಾನರ ಕೇಸ್ ಮಲ್ಲೇನವರು ಹಾಂ ಇವೆಲ್ಲ ಇದನ್ನೆಲ್ಲ ನಾವು ಜೋರ ಮಾತಾಡಿ. ಜಾಸ್ತಿ ಇಂಪ್ಲಿಮೆಂಟ್ ಮಾಡಿಕೊಂಡು ಭಕ್ತಾದಿಗಳನ್ನೆಲ್ಲ ಹೊಂದಾಣಿಕೆ ಮಾಡಿಕೊಂಡು ಹಾಂ ಈ ಸ್ವಾಮಿ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ ನಮ್ಮದು 44 ವರ್ಷದ ಸೇವೆ ಇಲ್ಲಿ. 44 ವರ್ಷ ಸೇವೆ. ಹಾಂ ಹಿಂಗೆ ನಡ್ಕೊಂಡು ಹೋಗಲಿ, ಮುಂದೆ ದೇವರೆಲ್ಲರಿಗೂ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ರೇವಣಿಸಿದ್ದೀವಿ. ದೂರ ದೂರದಿಂದ ಬಂದಂಥ ಭಕ್ತಾದಿಗಳು ಉಳ್ಕೊಳೋದಕ್ಕೆ ಪ್ರತಿಯೊಂದು ವ್ಯವಸ್ಥೆಗೂ ಇವರೇ ನೋಡ್ಕೊಳೋದು, ಇವರೇ ರಾಜಣ್ಣ ಅಂತ. ಓಕೆ, ಫಸ್ಟ್ ನಾವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಬಂದಾಗ. ಇವ್ರ ನಂಬರ್ ಹಾಕ್ತೀನಿ ನಾನು, ಹಾಗೆ ನೋಡಿ ಸರ್. ಇಲ್ಲಿ ರೇವಣ ಸಿದ್ದೇಶ್ವರ ಮತ್ತು ಉಜ್ಜನೇಶ್ವರ ಅಂತ ಇದೆಯಲ್ಲ, ಏನಿದೆ? ಎರಡೆರಡು ಹೆಸರಿದೆ. ಸ್ವಾಮಿ ಇವರು ಉಜ್ಜಯಿನಿಯಿಂದ ಪಾದಯಾತ್ರೆ ಮಾಡಿದ್ರು, ಉಜ್ಜಯಿನಿ ರೇವಣಸಿದ್ದೇಶ್ವರ ಅಂತೇಳಿ. ಹಾಂ ಹಾಂ ಇವರು ಬಂದು ಸಿದ್ದರಾಮಣ್ಣವ್ರು ಬಂದು ಎಣ್ಣೋಡಲ್ಲಿ, ಮತ್ತು ನೊಳಸಿದ್ದೇಶ್ವರನ ಆಕಾರದಲ್ಲಿ ಕುತ್ತೂರು ಗದ್ಗೆಯಲ್ಲಿ, ಹಾಂ ಮತ್ತು ನಮ್ಮ ಬೆಟ್ಟದಲ್ಲಿ ತುಂಬ ವರ್ಷ ತಪಸ್ಸು ಮಾಡಿ ಹಾಂ ಇಲ್ಲಿಂದ ಅವರು ಮುಂದೆ ಹೋಗಿದ್ದಾರೆ. ಹಾಂ ಹಿಂಗೆ ಹೋಗಿ ಎಲ್ಲ ಒಂದು ಇದರಲ್ಲಿ ಇರ್ತಾರೆ. ಓಕೆ. ಆವಾಗ ಆದರೂ ನಮ್ಮನ್ನು ನೋಡಬೇಕು ಭಕ್ತಾದಿಗಳು ಅಂದರೆ ನಮ್ಮ ಮನುಷ್ಯ ರೂಪದಲ್ಲೇ ಬಂದವರು ಹಾಂ ನಮ್ಮನ್ನು ಪರೀಕ್ಷೆ ಮಾಡಿ ಹೋಗ್ತಾರೆ. ಹೌದು. ಅದನ್ನು ನಾವು ಸಹಜವಾಗಿ ಕಣ್ಣಾರೆ ನೋಡಿ, ಹಾಂ ಪ್ರತ್ಯಕ್ಷವಾಗಿ ನೋಡಿ ಇದನ್ನು ಇದು ಮಾಡಿದ್ದು. ಹಾಂ ಹಾಂ ಎಲ್ಲಿ ಹೋದ್ರು ಅಂತ ನೋಡೋದ್ರೊಳಗೆ ದೇವಸ್ಥಾನದೊಳಗೆ ಹೋದರು ತಿರ್ಗಾ ಅವ್ರು ಬರಲೇ ಇಲ್ಲ. ಓ ಇಂಥ ಏನೇನು ಅನುಕೂಲ ಇದಾಗಿದೆ ಸ್ವಾಮಿ, ಇದಕ್ಕೆ ಏನು ಕೃಪೆ ಆಗಿದ್ದೀವಿ ಅಂತ ಸ್ವಲ್ಪ ಹೇಳಿದ್ವಿ. ನಮಸ್ಕಾರ ಸ್ವಾಮಿ, ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯಕುಮಾರ್ ಅಂತ ಹೇಳಿ. ಪಾದಯಾತ್ರೆ ಬಂದಿದ್ರಂತ ಗೊತ್ತಾಯ್ತು. ಎಲ್ಲಿಂದ ಬಂದಿದ್ದೀರಾ ಪಾದಯಾತ್ರೆ? ಪಾದಯಾತ್ರೆ ನಾವು ಶ್ರೀರಾಮ್ಪುರದಿಂದ ನಾವು ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ ಮಾಡ್ತೀವಿ. ಹೌದಾ? ಎಷ್ಟು ದೂರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ? ಅಲ್ಲಿಂದ 40-45 ಕಿಲೋಮೀಟರ್ ಆಗುತ್ತೆ. ಹೌದಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಸುಮಾರು 8 ವರ್ಷದಿಂದ ನಾವು ಬರ್ತಾ ಇದ್ದೀವಿ. 8 ವರ್ಷದಿಂದ ಬರ್ತಾ ಇದ್ದೀರಾ. ಎಷ್ಟು ಜನ ಬರ್ತೀರಾ? ಎಲ್ಲ ಒಂದು 35 ಜನ ಬರ್ತೀವಿ. ಹೌದಾ? ಇದರಲ್ಲಿ ಎಲ್ಲರಿಗೂ ಕೆಲವರಿಗೆ ಒಳ್ಳೇದಾಗೋದಕ್ಕೆ ಒಳ್ಳೇದಾಗಿದೆ. ಅವರವರು ಒಂದು ಆಮಿಷ ಇಟ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ತುಂಬಾ ಒಳ್ಳೇದಾಗ್ತಾ ಇದೆ. ಯಾರು ಪ್ರೇರಣೆ ಅಂತ ಇದಕ್ಕೆ ಪಾದಯಾತ್ರೆ? ಒಬ್ಬ ನಮ್ಮ ಸ್ವಾಮಿ ನೋಡ್ತಾ ನೋಡ್ತಾ ಒಂದು ಪ್ರೇರಣೆ ಆಯ್ತು ನಮ್ಗೆ. ಹಾಗಾಗಿ ನಮ್ಮ ಇವರೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್, ಹೇಳಿ ಸರ್, ನೀವು ನಿಮ್ಮ ಅನುಭವಗಳು ಹೇಳಿ ಸರ್. ನಮ್ಮ ಅನುಭವಗಳು ಇಷ್ಟೇ. ಇವರು ನೇತೃತ್ವದಲ್ಲಿ ನಡೆದ 8 ವರ್ಷದ ಸ್ವಾಮಿ ಯಶಸ್ವಿಯಾಗಿ ನಡ್ಕೊಂಡು ಬರ್ತಾ ಇದೆ. ಅದರಿಂದ ಬಹಳಷ್ಟು ಅನುಭವಗಳು ಪಡೆದಿದ್ವಿ, ಊರುಗಳು ನೋಡಿದ್ವಿ. ಓಕೆ. ಮತ್ತೆ ನಿರ್ದಿಷ್ಟ ಹೆಜ್ಜೆಗಳನ್ನು ಇಡೋದ್ರಿಂದ ದೈಹಿಕ ಶ್ರಮ ತುಂಬಾ ಆಗಿದೆ. ಮತ್ತು ಆರೋಗ್ಯದಲ್ಲಿ ಏರುಪೇರು, ರಾಸಾಯನಿಕ ಕ್ರಿಯೆಗಳ ಬದಲಾವಣೆಗಳು ಕಂಡು ಬಂದಿದೆ. ಮತ್ತು ಒಂಥರ ಈಗ ಏನಪ್ಪ ಅಂದ್ರೆ ಪಾದಯಾತ್ರೆ ಮಾಡೋದು ಒಂದು ಸರ್ವಿಸ್ ಮಾಡ್ದಂಗೆ. ನೋಡಿ, ಇವರೇ ಮುಖ್ಯಸ್ಥರು. ವರ್ಷಕ್ಕೊಂದ್ಸಲ. ನಮಸ್ಕಾರ ಸರ್, ನಿಮ್ಮ ಹೆಸರು? ಇವರು ರೇವಣ ಸಿದ್ದೇಶ್ವರ ಸ್ವಾಮಿ ಅಂತ. ಯಾವ ಊರು ಸರ್? ಬೆಂಗಳೂರು. ಬೆಂಗಳೂರಿಂದ. ಸರ್, ನೀವು ಪಾದಯಾತ್ರೆ ಬಂದಿದ್ದೀರಾ? ಬಂದಿದ್ದೀನಿ ಸರ್. ಎಲ್ಲಿಂದ ಸರ್? ಬೆಂಗಳೂರಿಂದನೇ ಪಾದಯಾತ್ರೆ ಬಂದಿದ್ದೀರಾ? ಬಾ ಬಾ ಬಾ, ತುಂಬ ಖುಷಿ ಆಗುತ್ತೆ ಸರ್. 7 ದಿನ 7 ದಿನಗಳ ಕಾಲ ಪಾದಯಾತ್ರೆ ಮಾಡಿದ್ರ ಸರ್. ನೀವು ಸರ್ ಮಾತಾಡಿ, ಒಬ್ರು 1 by 1. ಸರ್ ಹೇಳಿ ಸರ್, ನೀವು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಸುಮಾರು 15 ವರ್ಷದಿಂದ 15 ವರ್ಷಗಳಿಂದ ಬರ್ತಾ ಇದ್ದೀರಾ? ಇದ್ದೀನಿ. ಕರೋನಾ ಬಂದ ನಂತರ ಶ್ರೀರಾಮ್ಪುರದಿಂದ 1 ದಿವಸದ ಯಾತ್ರೆ ಮಾಡಿಕೊಂಡಿದ್ದೀವಿ ಸರ್. ಈಗ ಪ್ರತಿ
ವರ್ಷ ಶ್ರೀರಾಮ್ಪುರಕ್ಕೆ ಬಂದು ಪರಪ್ಸ್ವಾಮಿ ಗದಿಗೆ ಒಳಗೆ ಪೂಜೆ ಮುಗಿಸ್ಕೊಂಡು ರೇವಣಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಒಂದಿನ ಪಾದಯಾತ್ರೆ ನಡ್ಕೊಂಡು ಬರ್ತಾ ಇದೆ ಸರ್. ಓಕೆ ಓಕೆ. ಮುಂದೇನು ಹಿಂಗೆ ಮುಂದುವರ್ಕೊಂಡು ನಡ್ಕೊಂಡು ಬರುತ್ತೆ. ಅಂದರೆ ಮುಂಚೆಯಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಯಾವ ಥರ ಅಂತ? ಅದು ಬೆಂಗಳೂರಿಂದನೇ ಬರ್ತಾ ಇದ್ವಿ ಸರ್. ಅಲ್ಲ, ನೀವು ಪ್ರಾರಂಭ ಮಾಡಿದ್ರೆ ನಿಮ್ಮ ತಂದೆಯವರು? ಅಲ್ಲ, ನಮ್ಮ ಸ್ನೇಹಿತರಿಂದ ಸ್ಟಾರ್ಟ್ ಮಾಡಿದ್ರು. ಪರಪ್ಪ ಅನ್ನೋರು ಅವ್ರು ಸ್ಟಾರ್ಟ್ ಮಾಡಿದ್ರು ಸರ್. ಓಕೆ ಓಕೆ. ಅಂದರೆ ಬೆಂಗಳೂರಿಂದ ಬರ್ತಾ ಇದ್ದಾರೆ, ತುಂಬ ಆಯಾಸ ಆಗಲ್ವಾ ಅಂತ? ಅಲ್ಲ, ದಿನ 40 ಕಿಲೋಮೀಟ್ರ್ ಪ್ರಯಾಣ ಸರ್ ಪಾದಯಾತ್ರೆ. ಓಕೆ ಓಕೆ. ಸರ್ ನಿಮ್ಮ ಹೆಸರು? ಗೋಪಿ ಅಂತ. ಗೋಪಿ, ಹೇಳಿ ಸರ್. ಇವರಿಂದ ದೇವ್ರ ದರ್ಶನ ನಮಗೆ ಸಿಗ್ತಾ ಇದೆ. ಇವರೆಲ್ಲ ನಮ್ಮನ್ನ ಎಲ್ಲೋ ಇದ್ದವ್ರನ್ನ ಕರೆದು ದೇವ್ರ ದರ್ಶನ ಕೊಡಿಸ್ತಾರೆ ವರ್ಷ ವರ್ಷ. ಊಟ, ತಿಂಡಿ, ಕಾಫಿ, ಟೈಮ್ಗೆ ಮಜ್ಜಿಗೆ ಇದೆಲ್ಲ ಪ್ರತಿಯೊಂದೂ ನಾವು ನಡೆಯೋ ಜಾಗಕ್ಕೆ ತಗೊಂಡ್ಬಂದು ಕೊಟ್ಟು ನಮ್ಮನ್ನ ಅದೇ ಸ್ವಾಮಿ ಸೇವೆ ತರ ನೋಡ್ಕೊಂತಾರೆ ಪಾದಯಾತ್ರೆ ಬರೋರ್ನ. ಇವ್ರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು ಎಲ್ಲ ಪಾದಕ್ಕೂ. ಸರ್ ನಿಮ್ಮ ಹೆಸರು? ನಮ್ಮ ಧಾರಲ್ಲಿ ಹಿರಣ್ಯ ಅಂತ. ನೀವು ಪಾದಯಾತ್ರೆ ಬಂದಿದ್ದೀರಾ? ನಾವು ಪಾದಯಾತ್ರೆ ಬಂದಿದ್ದೀವಿ. ನಿಮ್ದು ಯಾವ ಊರು ಸರ್? ನಮ್ಮದು ಬೆಂಗಳೂರೇ. ನಮ್ಮ ವಿಜಯ್ ಕುಮಾರ್ ಅವರು ಬಾಲ್ಯ ಸ್ನೇಹಿತರು. ಅವ್ರ ಮುಖಾಂತರ ಇವಾಗ ಬೇರೆ ಕಡೆ ಇದ್ವಿ, ಅವ್ರ ಮನೆ ಹತ್ರನೇ ಇದ್ವಿ. ಅವ್ರ ಜೊತೆಲೇ ಅವರೇ ಕರ್ಕೊಂಡ್ಬರ್ತಾ ಇದ್ದಾರೆ. ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ. ಆ ನಂಬಿಕೆ ಮೇಲೆ ನಾವು. ನೀವು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ? ಇಲ್ಲ, ನಾವು ಪ್ರಥಮ ವರ್ಷದಲ್ಲಿ ಬರ್ತಾ ಇರೋದು. ಅಂದ್ರೆ ನಮಗೆ ತುಂಬಾ ಬಾಲ್ಯದಿಂದ ಫ್ರೆಂಡ್ ಅವರು. ಆದ್ರಿಂದ ಅವ್ರ ಮಾತು ಯಾವುದೂ ಎಲ್ಲ ಸರಿಯಾಗಿರುತ್ತೆ ಅಂದ್ಬಿಟ್ಟು ಇದು ರೇವಣ ಸಿದ್ದೇಶ್ವರ ಅಂತೇಳಿ ಇಲ್ಲಿ ಸುಮಾರು ಒಬ್ಬ ಋಷಿಗಳು ತಪಸ್ ಮಾಡಿ ತುಂಬಾ ವರ್ಷಗಳು ತಪಸ್ ಮಾಡಿ ಮತ್ತೆ ಇದಾಗಿ ಐಕ್ಯವಾಗಿದ್ದಾರೆ. ಹಾಗಾಗಿ ಅದು ಒಂದು ಉದ್ಭವ ಲಿಂಗ ಇದೆ, ಅದರಲ್ಲಿ ಉದ್ಭವ ಲಿಂಗ ಇದೆ. ಅದರಿಂದ ಪೂಜೆ ಮಾಡಿ ಒಂದು ಏನೇ ಪ್ರೇರಣೆ ಆದ್ರೂ ನಮ್ ಕೆಲಸ ನಡ್ಕೊಳ್ಳುತ್ತದೆ. ನಾವೇನೇ ಕೇಳ್ಕೊಂಡ್ರು ಒಂದು ಪ್ರೇರಣೆ ಮಾಡ್ಕೊಂಡು ಹೋಗ್ತೀವಿ. ಅದು ಬರೋ ವರ್ಷದಲ್ಲಿ ಅದು ನಮ್ಗೆ ಒಳ್ಳೇದು ಕಾಣಿಸುತ್ತೆ. ಪ್ರತಿ ವರ್ಷ ಈಗ ಪಾದಯಾತ್ರೆ ಬರ್ತಿರಲ್ಲ, ಈಗಿನ ಯುವ ಸಮುದಾಯಕ್ಕೆ ಏನ್ ಹೇಳ್ತೀರಾ? ಯುವ ಸಮಾಜದಲ್ಲಿ ನೋಡಿ ಒಂದು ಹೇಳ್ತೀನಿ, ಈ ನಡೆಯೋದ್ರಿಂದ ನಿಮ್ಮ ಆರೋಗ್ಯ ಮತ್ತೆ ಒಂದು ಒಳ್ಳೆ ವಾತಾವರಣ, ಬೆಳಗಿನ ಒಂದು ಒಳ್ಳೆ ಬಿಸಿಲು ಮತ್ತೆ ಒಂದು ಇದೆಲ್ಲ ಸಿಗೋದ್ರಿಂದ ಮೈಗೆ ಒಂದು ಲವಲವಿಕೆಯನ್ನು ಉತ್ಪತ್ತಿ ಮಾಡುತ್ತೆ. ಹುಡುಗ ದೈವಭಕ್ತಿನೂ ಬರುತ್ತೆ. ಮತ್ತೆ ಇನ್ನೊಂದು ವಾತಾವರಣದಲ್ಲಿ ನಮಗೆ ಬಹಳ ಒಳ್ಳೆ ಆರೋಗ್ಯ ಸಿಗುತ್ತೆ. ಇವಾಗಿನ ಯುವಕರು ಎಲ್ಲ ನಾವೇ ಸರ್ವಸ್ವ ನಾವೇ ಅಂತ ತಿಳ್ಕೊಂಬಿಟ್ಟವ್ರೆ. ಇಲ್ಲಿ ಬಂದರೆ ಸ್ಥಳ ಮಹಿಮೆನೂ ಇದೆ, ಇತಿಹಾಸಗಳು ಇದೆ. ಅವ್ರಿಗೆ ಒಂದು ಜ್ಞಾನೋದಯ ಆಗುತ್ತೆ. ಪುಣ್ಯಕ್ಷೇತ್ರಗಳು ಅಳುಬ್ರು ಏನು ಹೇಳಿ ಬಿಟ್ಬಿಟ್ಟು ಹೋಗೋರೆ, ಇದೆಲ್ಲ ಮಹತ್ವಗಳು ತಿಳಿಯುತ್ತೆ ಸ್ವಲ್ಪನೇ. ಅನುಭವ ಅವ್ರಿಗೆ ಬರುತ್ತೆ. ಹಾಗೆ ಸುತ್ತಮುತ್ತ ಗ್ರಾಮಗಳಿಂದ ಕೂಡ ಇಲ್ಲಿ ಪಾದಯಾತ್ರೆ ಬರ್ತಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾಡನಹಳ್ಳಿಯಿಂದ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲರೂ ಬರ್ತಾರೆ. ಹಾಗೆಲ್ಲೂ ಪಾಕೆಟ್ ಕ್ಯಾಲೆಂಡ್ರೆಲ್ಲ ನೀವು ನೋಡಿ. ಹಾಗೆ ಇಲ್ಲಿ 2017ರಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ನಾವು ವಿಡಿಯೋ ಚಿತ್ರೀಕರಣ ಯಾವಾಗಲೂ ಮಾಡಿದ್ದು, ಹಳೇದಿದ್ದು 2017ರದ್ದು. ಸೊ ಆವಾಗಲಿನ ವಿಡಿಯೋನ ನಾನು ತುಂಬ ಹುಡುಕಿ ಹಾಕಿದ್ದೀನಿ. ಪಕ್ಕದಲ್ಲೇ ಕಲ್ಯಾಣ ಮಂಟಪ ಇರೋದರಿಂದ ಈ ಕಲ್ಯಾಣ ಮಂಟಪಕ್ಕೆ ಇಲ್ಲೂ ಕೂಡ ಗಣ್ಯ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ಕೂಡ ಬರ್ತಾ ಇರ್ತಾರೆ. 2022ರಲ್ಲಿ ತುರುವೇಕೆರೆ ತಾಲೂಕಿನ ಮಾಜಿ ಶಾಸಕ ಮಸಾಲ ಜಯರಾಮ್ ಕೂಡ ಅವರು ಬಂದಿದ್ರಲ್ಲಿ. ಈ ಒಂದು ನವಜೋಡಿಗಳಿಗೆ ಶುಭ ಹಾರೈಸಿ ಹೋದರು. ತುಂಬ ಖುಷಿಯಾಗುತ್ತೆ. ಇಲ್ಲಿ ಗಣ್ಯ ವ್ಯಕ್ತಿಗಳು ಬರ್ತಾ ಇರ್ತಾರೆ. ದಯವಿಟ್ಟು ಇನ್ನೊಂದು ನಾವು ಈ ಆಡಳಿತ ಮಂಡಳಿಯಿಂದ ಕೇಳ್ಕೊಳ್ಳೋದೇನಂತಂದರೆ, ಚಪ್ಪಲಿ ಸ್ಟ್ಯಾಂಡನ್ನ ದಯವಿಟ್ಟು ಒಂದು ಮಾಡಿಸ್ಕೊಡಿ. ನೋಡಿ, ಎಲ್ಲ ಭಕ್ತಾದಿಗಳು ಎಲ್ಲಂದ್ರಲ್ಲಿ ಚಪ್ಪಲಿ ಬಿಟ್ಟಿದ್ದಾರೆ. ಮತ್ತು ಇದು ಅರಣ್ಯ ಪ್ರದೇಶದಲ್ಲಿರೋದ್ರಿಂದ ಪ್ಲಾಸ್ಟಿಕ್ ಮುಕ್ತ ವಲಯವಾಗಿ ನಾವು ನಿರ್ಮಾಣ ಮಾಡಬೇಕು. ಭಕ್ತಾದಿಗಳು ಕೂಡ ತಾವು ಮನೆಯಿಂದ ಬರಬೇಕಾದ್ರೆ ಬಟ್ಟೆಯ ಬ್ಯಾಗ್ಗಳನ್ನು ತೊಗೊಂಬನ್ನಿ. ದೇವಸ್ಥಾನದ ಆವರಣವನ್ನು ಶುಚಿತ್ವವಾಗಿ ಇಟ್ಕೋಬೇಕು. ಇದೆಲ್ಲ ನಮ್ಮ ಜವಾಬ್ದಾರಿ. ಮುಂದಿನ ವಿಡಿಯೋದಲ್ಲಿ ಮಾಯಗೊಂಡನಹಳ್ಳಿ ಕುರಿಯಾರಪಾಳ್ಯಕ್ಕೆ ಹೋಗಿ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಬರ್ತೀನಿ. ನೀವು ಇಷ್ಟೊತ್ತು ನೋಡಿದಂತಹ ವಿಡಿಯೋದಲ್ಲಿ ಏನಾದರೂ ಸಲಹೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.